ಸುಮ್ಮನೆ ಮಾತಾಡ್ತಾ ಇದ್ರೆ ತುಂಬಾನೇ ಮಾತಾಡ್ಬೋದು, ಎಲ್ರದ್ದು ತೆಗಿಬೋದು. ಆಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ ಕಲಾವಿದ್ರು ಅಂತ. ಹಂಗಾರೆ ಇವ್ರೇನು? ಈಗ ಇದನ್ನೇ ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ, ನಡಿ ನೀನ್ ಪಕ್ಷಕ್ಕೆ ಬರ್ತಿದ್ಯಾ, ನೀನು ಒಬ್ಬ ಏನೋ ರಾಜಕಾರಣಿ ಆಗ್ತಿದ್ಯಾ, 50 ಕೋಟಿ 60 ಕೋಟಿಗೆ ಹಾಕಿ ಸಿನಿಮಾ ಮಾಡಿದ್ರಣ್ಣ, ಅದೇ 60 ಕೋಟಿ ತಂದಿದ್ರೆ ಇಲ್ಲಿಗೆ ಒಂದು ವೃದ್ಧಾಶ್ರಮನೋ ಅನಾಥಾಶ್ರಮ ಇಡೀ ಮಂಡ್ಯ ಜಿಲ್ಲೆ ಹಾಕಿದ್ರೆ ಇವಾಗ ಏನ್ ಕೆಳಗೆ ಬರ್ತಿದ್ದೆ? ನಿಮ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲಪ್ಪ, ನೀವ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ. ಆರಾಮಾಗಿ ಇಲ್ಲಿ ಏನ್ ಮಾಡಿದೆ ನೀನ್ ಬರೀ ನಾನು ನೋಡಿ ಅದನ್ನ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಂದಿದ್ರೆ ಅವಾಗ ಒಂದು ವರ್ತಿರ್ತಿತ್ತು. ಅದಕ್ಕೆ ಅದನ್ನ ಬಿಟ್ಬಿಟ್ರು, ಸಿನಿಮಾ ಮಾಡಿಸಿದ್ರು. ಆಮೇಲೆ ಹೇಳ್ತಾರೆ ಸಿನಿಮಾದವ್ರನ್ನ ಬೈತಾರೆ. ಏನ್ ನಾವು ನೋಟಂಕಿ ಆಡ್ತಾ ಇದೀವ? ಸ್ವಾಮಿ, ಅಪ್ಪೆ ಗಾಡಿಲಿ ನಾನು ಮತ್ತೆ ನಮ್ಮ ಹೀರೋ ಅಪ್ಪೆ ಗಾಡಿಲಿ ನಾವು ಇದು ಮಾಡಿದ್ದು ಕ್ಯಾಂಪೇನಿಂಗು, ಗೊತ್ತಾ ಸ್ವಾಮಿ ನಿಮ್ಗೆ? ಯಾವ್ದಾದ್ರು ಬೇರೆ ಗಾಡಿ ನೋಡಿದ್ರ ಸ್ವಾಮಿ? ನಮ್ಮ ಹತ್ರ 2 ಆಟೋ ಇಟ್ಕೊಂಡು ಆಟೋದಲ್ಲಿ ನಾವು ಮಾಡಿದ್ದು. ನಾವೇನು ಒಳ್ಳೆ ಗಾಡಿ ತಂದಿದ್ದು, ಏರ್ ಕಂಡೀಷನ್ ಗಾಡಿ, ಮೇಲಿಂಗ್ ಅಪ್ಪ ಹೋಗೋದಕ್ಕೆ ಹಿಂಗೆ ಕೆಳಗಡೆ ಬರೋದಕ್ಕೆ. ಹೇಳ್ಬೇಕು, ಮಾತಾಡಬೇಕು, ನೀವು ಮಾಡಿರೋದು ಕೆಲಸಗಳನ್ನ ಹೇಳ್ಕೊಂಡು ನೀವು ಕೇಳ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಪಾಯಿಂಟ್ ಔಟ್ ಮಾಡೋದು. ನಾನು ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದು 100 ಜನ ನಿಂತಿದ್ರೆ ಅದ್ರ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಹೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ